ಇಲ್ಲಿ ಪೊಲೀಸರು ತಮ್ಮನ್ನ ಯಾವ ರೀತಿ ನಡೆಸ್ಕೊಂಡ್ರು ಅಂತ ವಿವರಣೆಯನ್ನ ಕೊಡೋದ್ರ ಜೊತೆಯಲ್ಲಿ ತನಗೆ ಅನಾರೋಗ್ಯ ಸಮಸ್ಯೆ ಇದೆ, ಚಿಕಿತ್ಸೆಗೋಸ್ಕರ ಜಾಮೀನು ಬೇಕು ಅಂತ ಕೇಳ್ತಾ ಇದ್ದಾರೆ. ಜೆಎಂಎಫ್ಸಿ ಕೋರ್ಟ್ನ ಜಡ್ಜ್ ಹೇಳಿದ್ದು ಇದು ಜನಪ್ರತಿನಿಧಿಗಳ ಕೋರ್ಟ್ಗೆ ಬರುತ್ತೆ ಅಂತ ಹೇಳಿ. ಬೇಲ್ ಆದೇಶವನ್ನ ನ್ಯಾಯಾಧೀಶರು ಕಾಯ್ದಿರಿಸಿದ್ದಾರೆ. ಮಧ್ಯಾಹ್ನದ ಸಂದರ್ಭದಲ್ಲಿ ತೀರ್ಪು ಪ್ರಕಟವಾಗುವಂತ ಸಾಧ್ಯತೆಗಳಿದೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಇದೀಗ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಆಗ್ಲೇ ನಾವು ಸಿ.ಟಿ. ರವಿ ಪರ ವಕೀಲರು ವಾದ ಮಾಡುವಾಗ ಜಡ್ಜ್ ಹೇಳಿದಂತ ಒಂದು ಅಂಶವನ್ನ ಗಮನಿಸಿದ್ವಿ. ಇದು ಪರಿಷತ್ನಲ್ಲಿ ನಡೆದಿರುವಂತ ಘಟನೆ, ಹಾಗಾಗಿ ಇದು ಬೆಂಗಳೂರಿನಲ್ಲಿರುವಂತ ಜನಪ್ರತಿನಿಧಿಗಳ ಕೋರ್ಟ್ ವ್ಯಾಪ್ತಿಗೆ ಬರುತ್ತೆ. ನೀವು ಜಾಮೀನು ಬೇಕಾದ್ರೆ ಅಲ್ಲೇ ಅರ್ಜಿ ಹಾಕೊಳ್ಳಿ, ನಾನು ಅಲ್ಲಿಗೆ ಕೇಸನ್ನ ಶಿಫ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಒಂದು ಮಾತು. ಆದ್ರೆ ಈಗ ತತ್ಕ್ಷಣಕ್ಕೆ ಮಧ್ಯಂತರ ಜಾಮೀನು ಯಾಕೆ ಬೇಕು ಅಂತ ಹೇಳಿ ಸಿ.ಟಿ. ರವಿ ಪರ ವಕೀಲರು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹಾಕಿ ವಾದ ಮಂಡನೆಯನ್ನ ಮಾಡಿದ್ರು. ಸದ್ಯಕ್ಕೆ ನ್ಯಾಯಾಧೀಶರು ಬೇಲ್ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಮಧ್ಯಾಹ್ನದ ವೇಳೆ ತೀರ್ಪು ಪ್ರಕಟವಾಗುವಂತ ಸಾಧ್ಯತೆಗಳಿದೆ. ಈಗಿರುವಂತ ಕುತೂಹಲ, ಬೆಂಗಳೂರಿಗೆ ಕೇಸ್ ಶಿಫ್ಟ್ ಆಗುತ್ತಾ ಅಥವಾ ಜೆಎಂಎಫ್ಸಿ ಕೋರ್ಟೆ ಬೇಲನ್ನ ಮಂಜೂರು ಮಾಡಬಹುದಾ ಅನ್ನೋದು ಕುತೂಹಲ. ಸದ್ಯಕ್ಕೆ ಮಧ್ಯಾಹ್ನಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಆದೇಶವನ್ನ ನ್ಯಾಯಾಧೀಶರು ಕಾಯ್ದಿರಿಸಿದ್ದಾರೆ. ಜಾಮೀನು ಇಲ್ಲೇ ಕೊಡ್ತಾರಾ ಅಥವಾ ಬೆಂಗಳೂರಿಗೆ ಹೋಗಿ ನೀವು ಅಲ್ಲಿ ಅರ್ಜಿ ಹಾಕೊಳ್ಳಿ ಅಂತ ಹೇಳ್ತಾರಾ ಅನ್ನೋದು ಕುತೂಹಲ. ಕಾರಣ ಆಗ ಒಂದು ಅಂಶವನ್ನ ಜಡ್ಜ್ ಹೇಳಿದ್ರು, ಜಾಮೀನು ಕೊಡುವಂತ ವ್ಯಾಪ್ತಿ ಈ ಕೋರ್ಟಿಗೆ ಬರಲ್ಲ, ಜೆಎಂಎಫ್ಸಿ ಕೋರ್ಟ್ಗೆ ಬರೋದಿಲ್ಲ ಅಂತ. ಬಟ್ ಕೆಲವೊಂದು ತುರ್ತು ಸಂದರ್ಭ ಅಂತ ಗಮನಿಸಿ, ಅವ್ರಿಗೆ ಅನಾರೋಗ್ಯ ಸಮಸ್ಯೆ ಇದೆ, ಅವ್ರಿಗೆ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಅಗತ್ಯತೆ ಇದೆ, ಪೊಲೀಸರು ನಡೆಸ್ಕೊಂಡ ರೀತಿ ನೋಡಿದ್ರೆ ಅನುಮಾನಗಳು ಬರ್ತಾ ಇದೆ, ಇಂಥದ್ದೆಲ್ಲ ಆರೋಪಗಳನ್ನ ಮಾಡಿರೋದ್ರಿಂದ ಸದ್ಯಕ್ಕೆ ಆದೇಶವನ್ನ ನ್ಯಾಯಾಧೀಶರು ಕಾಯ್ದಿರಿಸಿದ್ದಾರೆ. ಸೊ ಇಲ್ಲೇ ಮಧ್ಯಂತರ ಜಾಮೀನೇನಾದರೂ ಕೊಡಲಾಗುತ್ತಾ ಅಥವಾ ಬೆಂಗಳೂರಿಗೆ ಕೇಸನ್ನ ಶಿಫ್ಟ್ ಮಾಡಲಾಗುತ್ತಾ ನೋಡಬೇಕು. ಸಿ.ಟಿ. ರವಿಗೆ ಜೈಲ, ಕಸ್ಟಡಿನ, ಬೇಲ ನೋಡಬೇಕು. ಮಧ್ಯಾಹ್ನ 3 ಗಂಟೆಗೆ ಈ ಆದೇಶವನ್ನ ಕೋರ್ಟ್ ಪ್ರಕಟ ಮಾಡುತ್ತೆ. ಮಧ್ಯಾಹ್ನಕ್ಕೆ ಸಿ.ಟಿ. ರವಿ ಬೇಲ್ ಭವಿಷ್ಯ ಏನು ಅಂತ ನಿರ್ಧಾರವಾಗುತ್ತೆ. ಜಾಮೀನು ಆದೇಶವನ್ನ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ ಕಾಯ್ದಿರಿಸಿದೆ. ಮಧ್ಯಾಹ್ನ 3 ಗಂಟೆಗೆ ಈ ಪ್ರಕರಣದ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಅವಾಚ್ಯ ಪದ ಬಳಕೆ ಆರೋಪ ಸಂಬಂಧ ಜೆಎಂಎಫ್ಸಿ ಕೋರ್ಟ್ ಅಲ್ಲಿ ಇವತ್ತು ವಾದವನ್ನ ಗಮನಿಸಿದಾಗ ಪೊಲೀಸರು ತನ್ನನ್ನ ನಡೆಸಿಕೊಂಡ ಬಗ್ಗೆ ಸಿ.ಟಿ. ರವಿ ಅವರು ಜಡ್ಜ್ ಮುಂದೆ ಸಾಕಷ್ಟು ಆರೋಪ ಮಾಡಿದ್ರು. ಮಧ್ಯಂತರ ಜಾಮೀನು ಬೇಕು ಅಂತ ಕೇಳಿದ್ರು. ಮಧ್ಯಾಹ್ನ 3 ಗಂಟೆಗೆ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ. ಇದೇ